ದಿನದ 24 ಗಂಟೆ ಕುಡಿಯುವ ನೀರು ಕೊಡುವ ಉದ್ದೇಶದಿಂದ ಅಮೃತ 2 ಯೋಜನೆ ಜಾರಿಗೆ ತರಲಾಗಿದೆ. ಆದರೆ ಈ ಪಟ್ಟಣಕ್ಕೆ ಈ ಯೋಜನೆಯೇ ಮುಳುವಾಗ್ಬಿಟ್ಟಿದೆ. ನೀರಿನ ಸಮಸ್ಯೆಗಿಂತ ರಸ್ತೆ ಸಮಸ್ಯೆನೇ ಹೆಚ್ಚಾಗಿದೆ ಅಂತ ಅಮೃತ ಯೋಜನೆ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಈಗ ಎಷ್ಟು ರೊಕ್ಕ ಖರ್ಚು ಮಾಡಿ ಮಟ್ಟಿ ಇದನ್ನ ಮಾಡಂತ ಅರ್ಹತೆ ಇದ್ದಿದ್ದಿಲ್ಲ. ಎಲ್ಲಾರ ಮನೆಗೂ ಹಾಕಬೇಕಾಗಿತ್ತು, ಹಾಕಿಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ. ಇದ್ದಿದ್ದ ರೋಡ್ ಅಂಕರ ಪೂರ ಸಂಪೂರ್ಣ ಹಾಳ ಮಾಡ್ಯಾರ. ಅಮೃತ 2 ಯೋಜನೆಯಡಿ ಕಳಪೆ ಕಾಮಗಾರಿ, ಗುತ್ತಿಗೆದಾರರ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಸರ್ಕಾರ ಸಾರ್ವಜನಿಕರ ಅನುಕೂಲಕ್ಕಾಗಿ ಹಲವು ಯೋಜನೆಗಳನ್ನ ಜಾರಿಗೆ ತರುತ್ತೆ. ಅವುಗಳಲ್ಲಿ ಅಮೃತ 2 ಯೋಜನೆಯು ಒಂದು. ಈ ಯೋಜನೆ ನಗರಕ್ಕೆ 24x7 ಕುಡಿಯುವ ನೀರು ಕೊಡುವ ನಿಟ್ಟಿನಲ್ಲಿ ಆರಂಭವಾಗಿದೆ. ಆದರೆ ಹಾವೇರಿಯ ಶಿಗ್ಗಾವಿ ಪಟ್ಟಣದಲ್ಲಿ ಅಮೃತ 2 ಯೋಜನೆಯೇ ಶಾಪವಾಗಿದೆ. ಎಲ್ಲೆಂದರಲ್ಲಿ ಕಿತ್ತು ಬಂದಿರುವ ಡಾಂಬರು ಇದರಿಂದ ಸಾರ್ವಜನಿಕರು, ವಾಹನ ಸವಾರರು ನಿತ್ಯ ಪರದಾಡುವಂತಾಗಿದೆ. ಶಿಗ್ಗಾವಿ ಪಟ್ಟಣದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಅಮೃತ 2 ಯೋಜನೆಯಡಿ 24x7 ಕುಡಿಯುವ ನೀರಿನ ಕಾಮಗಾರಿ ನಡೆಯುತ್ತಿದೆ. ಸುಮಾರು 5.1 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಹೆಸರಲ್ಲಿ ಪಟ್ಟಣದ ರಸ್ತೆಗಳನ್ನು ಮನಬಂದಂತೆ ಅಗೆಯಲಾಗಿದೆ. ಅಲ್ಲದೆ ಪೈಪ್ಲೈನ್ ಅಳವಡಿಕೆಗಾಗಿ ಡಾಂಬರ್ ರಸ್ತೆ, ಸಿಸಿ ರಸ್ತೆ ಯಾವುದನ್ನೂ ಬಿಡದೆ ಅಗೆಯಲಾಗಿದೆ. ಆದರೆ ಗುತ್ತಿಗೆದಾರರು ಕಾಮಗಾರಿ ಮುಗಿದ ಮೇಲೂ ರಸ್ತೆ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ವಹಿಸಿರೋದು ಸಾರ್ವಜನಿಕರ ಕಣ್ಣು ಕೆಂಪಾಗಿಸಿದೆ. ಇವ್ರಿಗೆ ಪೈಪ್ ಹಾಕ್ಲಿಕ್ಕೆ 15 ದಿವಸ ಬೆನ್ನತ್ತಿದ್ವಿ. ಹಾಕಿದ್ರು ಸಹಿತ ಇಟ್ಟು ಡಾಂಬರ್ ಹಾಕ್ಯಾರ, 2 ಇಂಚು ಇಲ್ಲದ. ಆಮೇಲೆ ಇಲ್ಲೇ ಕಾಲುವೆ ಹೊಡೆದ ನಮಗೆ ಸಪೋರ್ಟ್ ಲೈನ್ ಪೂರ್ತಿ ಪೈಪ್ ಕೊಟ್ಟಿಲ್ಲ, ಬರೀ ಅರ್ಧ ಇಂಚಿನ ಪೈಪ್ ಕೊಟ್ಟಾರ. ಸಮಾಧಾನ ಮಾಡಿ ಬಂದು ಹೇಳಿದ್ರು, ಮೆಂಬರ್ಗೂ ಹೇಳಿದ್ವಿ, ಮೆಂಬರು ಹಂಗೆ ಮಾಡ್ದ. ಈ ಪೈಪ್ ಇವ್ರದಂತೂ ಒಟ್ಟು ಕೆಲಸ ಸರಿ ಇಲ್ಲ ನೋಡ್ರಿ, ಕಿತ್ಕೊಂಡು ಹೋಗ್ಯಾವ, ಎಷ್ಟೋ ಕಡೆ ಹೋಗ್ಯಾವ. ಈ ಸಂಧ್ಯಾಗ ಬರೋದಿಲ್ಲ ಎಲ್ಲ ಕಿತ್ತು ಹೋಗವ. ಎಲ್ಲಾರ ಮನೆಗೂ ಹಾಕಬೇಕಾಗಿತ್ತು, ಹಾಕಿಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ. ಇವ್ರಿಗೆ ಒಂದು ಕಡೆ ಕೆಲ ರಸ್ತೆಗಳ ಮಧ್ಯೆ ಪೈಪ್ಗಳು ಮೇಲಕ್ಕೆ ಕಾಣಿಸ್ತಿದ್ದು ಅದರ ಮೇಲೆಯೇ ವಾಹನಗಳು ಸಂಚರಿಸುತ್ತಿವೆ. ಮತ್ತೊಂದು ಕಡೆ ಅಗೆದ ಕಾಲುವೆಗಳನ್ನು ಮುಚ್ಚದೆ ಬಿಟ್ಟಿರೋದ್ರಿಂದ ಟ್ರಾಫಿಕ್ ಸಮಸ್ಯೆಯೂ ಹೆಚ್ಚಾಗಿದೆ. ಮನೆ ಮುಂದೆ ಚೆನ್ನಾಗಿದ್ದ ರಸ್ತೆಯೂ ಸಂಪೂರ್ಣ ಹಾಳಾಗಿದೆ. ಇನ್ನು ಮಳೆ ಬಂದ್ರಂತೂ ರಸ್ತೆಗಳು ಕೆಸರು ಗದ್ದೆಯಾಗತ್ತೆ. ಜೊತೆಗೆ ಬಿಸಿಲು, ಧೂಳಿನಿಂದ ಜನ ಕಂಗೆಟ್ಟಿದ್ದಾರೆ. ಕಳಪೆ ಕಾಮಗಾರಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಗುತ್ತಿಗೆದಾರರ ವಿರುದ್ಧ ಸ್ಥಳೀಯರು ಹಿಡಿಶಾಪ ಹಾಕ್ತಿದ್ದಾರೆ. ಇದ್ದಿದ್ದ ರೋಡ್ ಅಂಕರ ಪೂರ ಸಂಪೂರ್ಣ ಹಾಳ ಮಾಡ್ಯಾರ. ಆನಂತರ ಎಲ್ಲೆಲ್ಲೇ ಕಾಂಕ್ರೀಟ್ ಇತ್ತು, ಕಾಂಕ್ರೀಟ್ ಮಾಡ್ಕೊಂಡ್ರೆ ಕರೆವ ಅಷ್ಟೊಂದು ಕ್ಲೀನಾಗಿ ಆಗಿಲ್ಲ. ಆನಂತರ ಇಲ್ಲಿ ಪುರಸಭೆಗೆ ಹೋಗಿ ಕೇಳಿದ್ರೆ ಪುರಸಭೆದಾಗ ಎಲ್ಲ ತಾರ ತಿಗಡಿ ಬಾರ ಬಗಡಿ ನಡೆದ್ಬಿಟ್ಟೈತಿ. ಏನೋ ಇದ್ರೂ ಗಂಟು ಕೊಟ್ರೆ ಮಾಡ್ತಾರೆ. ಆನಂತರ ಹಿಂಬಲೆ ಯಾರು ಬಂದ್ರೆ ಅಷ್ಟೇ ಮಾಡ್ತಾರೆ. ಈಗ ಎಷ್ಟು ರೊಕ್ಕ ಖರ್ಚು ಮಾಡಿ ಮಟ್ಟಿ ಇದನ್ನು ಮಾಡೋಂಥ ಅರ್ಹತೆ ಇದ್ದಿದ್ದಿಲ್ಲ, ಮಾಡ್ಯಾರ. ಈಗ ಬರ್ಬೇಕಲ್ಲ ನೀರು. ಒಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿ ಮಾಡಿದ್ರೂ ಜನ ಸಮಸ್ಯೆ ಅನುಭವಿಸುವಂತಾಗಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ರಸ್ತೆಗಳನ್ನ ಸರಿಪಡಿಸಬೇಕಿದೆ. ನಾಗರಾಜ್ ಮಾಕಾಪುರು, ನ್ಯೂಸ್ 18 ಕನ್ನಡ, ಹಾವೇರಿ.